ಇದೆ, ಹಣ್ಣಿದೆ, ಇಲ್ಲೊಂದು ಸಣ್ಣ ಕಾಯಿ ಬಿಡ್ತದೆ, ಹಣ್ಣಿದೆ, ಇಲ್ಲಿ ಗೆಲ್ಲಿದೆ. ಇಲ್ಲಿ ಏನಾದ್ರೂ ನಿಮಗೆ ಜೀವಿ, ಇಲ್ಲೊಂದು ಇರುವೆ ಓಡಾಡ್ತಾ ಇದೆ, ಕಾಣಿಸ್ತಾ ಇದೆ? ಇರುವೆ ಇದೆ. ಅದು ಬಿಟ್ರೆ ಏನಿದೆ ಇಲ್ಲಿ? ಇಲ್ಲಿ ಏನೋ ಒಂದು ಇದೆಯಲ್ಲ, ಮುಟ್ಟಕ್ಕೆ ಹೋಗ್ಬೇಡಿ, ಇದೇ ಜೇಡ. ನಾನು ಇದ್ರದ್ದು ಬೆಳಗ್ಗೆ ಒಂದು ಒಳ್ಳೆ ಫೋಟೋ ನಿಮ್ಗೆ ಬೇಕಾದ್ರೆ ಫೋಟೋ ಕೊಡ್ತೇನೆ. ಜೇಡ ಅದೇನಾ? ಇದೇ ಜೇಡ. ಹೆಂಗಿದೆ? ಒಂದು ಅಂಟಿನ ತರ ಅಂಟ್ಕೊಂಡಿದೆ. ಅಥವಾ ಇನ್ನು ಯಾವ ತರ ಕಾಣಿಸ್ತಾ ಇದೆ ನಿಮ್ಗೆ ಅದು ನೋಡಕ್ಕೆ? ಯಾವ್ದೋ ಹಕ್ಕಿ ಪಿಕ್ಕೆ ತರ ಕಾಣಿಸ್ತಾ ಇದೆ. ಇದಕ್ಕೆ ಬರ್ಡ್ ಪೂಪ್ ಮಿಮಿಕಿಂಗ್ ಸ್ಪೈಡರ್ ಅಂತ ಹೇಳ್ತೀವಿ. ತುಂಬಾ ಅಪರೂಪದ ಜೇಡ, ಪ್ಯಾಸಿಲೋಬಸ್ ಅಂತ. ಮುಂದಕ್ಕೆ ಹೋಗೋಣ. ಇದು ನಿಮಗೆ ಚಿಕುನ್ಯಾ ನೋಡಿದ್ರಿ, ಇದೆಲ್ಲ ಆಯ್ತು. ಇದು ಬ್ರೌನಿ ಅಂತ ಒಂದು ಮರ. ಈ ಮರದಲ್ಲಿ ನೀವು ರಾತ್ರಿ ಬಂದ್ರೆ ಸುಮಾರು ಬಲೆಗಳನ್ನ ಕಾಣಬಹುದು. ಇದು ಅತ್ಯಂತ ನೆರಳು ಕೊಡುವಂತ ಮರ. ನೀವು ಹಾಗೆ ಗಮನಿಸಿದ್ರೆ ಸುಮಾರು ಒಂದೊಂದು ಎಲೆನಲ್ಲೂ ನೀವು ಈ ತರ ಬಗ್ಸಿದ್ದು ನೋಡ್ತಾ ಹೋದ್ರೆ ಎಲ್ಲ ರಾತ್ರಿ ಹೊತ್ತು ಇಲ್ಲ, ಹಗಲೊತ್ತಾದ್ಮೇಲೆ ಇಲ್ಲಿ ಹಗಲೊತ್ತಲ್ಲಿ ಇಲ್ಲಿ ಔತಿರ್ತವೆ. ನೋಡೋಣ ಎಷ್ಟು ಜೇಡಗಳು ರಾತ್ರಿ ಹೊತ್ತು ಅದ್ರ ಬಲೆ ಇರುತ್ತೆ ಅಂತ ಹೇಳಿದ್ರಿ. ಹೌದು. ಈಗ ಅದು ಬೆಳಗ್ಗೆ ಹೊತ್ತು ಏನಾಗುತ್ತೆ? ಬೆಳಗ್ಗೆ ಹೊತ್ತು ನೀವು ಅಲ್ಲಿ ಒಂದು ನಾನು ಎರಿಯವೆಕ್ಸಿಯ ಜೇಡ ನೋಡಿದ್ರೆ ಸುಮ್ಮನೆ ತಟಸ್ಥವಾಗಿ ಕೂತಿರುತ್ತೆ, ಆಯ್ತಾ? ಅಥವಾ ಇಲ್ಲಿ ಬನ್ನಿ, ಇಲ್ಲಿ ಅಲ್ಲ, ಹುಳ ತಟಸ್ಥವಾಗಿ ಕುಳಿತಿರೋದಾಯ್ತು, ಅದ್ರ ಬಲೆ ಆ ಬಲೆ, ಜೇಡದ ಬಲೆ ಇನ್ನೊಂದು ಹೌದು. ನೀವು ಅದನ್ನು ಬಹುಶಃ ಗಮನಿಸಿದ್ರಿ, ಜೇಡದ ಬಲೆ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಈಗ ಉದಾಹರಣೆಗೆ ಇಲ್ಲಿ ಬನ್ನಿ, ಇದು ನಿಮ್ಗೆ ಗೊತ್ತಿರಬಹುದು, ಅಂಜೂರ ಅಲ್ವಾ? ಬಲು ರುಚಿಯಾದ ಹಣ್ಣು. ಇಲ್ಲಿ ನಿನ್ನೆ ರಾತ್ರಿ ಒಂದು ನೀವು ಇವತ್ತು ಬರ್ತೀರಿ ಅಂದ ತಕ್ಷಣ ನಾನು ಏನಾದ್ರು ಜೇಡ, ಒಂದು ವಿಶೇಷವಾದ ಜೇಡ ಕಾಣಿಸುತ್ತೆ ಅಂತ ಸುಮ್ಮನೆ ಹೀಗೆ ಗಮನಿಸಿದೆ. ಇಲ್ಲೊಂದು ವಿಶೇಷವಾದ ಜೇಡ ಕಾಣಿಸ್ತು ನನಗೆ. ಇಲ್ಲೇನಾಗಿತ್ತು ಅಂದ್ರೆ ಒಂದು ಅದ್ಭುತವಾದ ಬಲೆ ಮಾಡಿತ್ತು, ಒಳ್ಳೆ ಶಾಮಿಯಾನ ಆಕಾರದಲ್ಲಿ ಇತ್ತು ಬಲೆ. ಮಾಮೂಲಿ ಜೇಡದ ಬಲೆಯನ್ನು ತರನೂ ಅಲ್ಲ, ಬಲೆ ಪೂರ್ತಿ ಅಂಟಿರ್ತದೆ, ಅಂತಹ ಒಂದು ಬಲೆ, ಅದ್ಭುತವಾದ ಬಲೆ. ಆ ಬಲೆಯ ಆ ಅಂಟಿಗೆನೆ ಅಟ್ರಾಕ್ಟ್ ಆಗಿ ಸುಮಾರು ಕೀಟಗಳು ಬಂದು ಬೀಳ್ತವೆ ಅಂತ ಸ್ಪೆಷಲಿಸ್ಟ್ ಹಂಟರ್ ಅದು, ಆಯ್ತಾ? ಅದಕ್ಕೆ ಪ್ಯಾಸಿಲೋಬಸ್ ಅಂತ ಹೇಳ್ತೀವಿ. ಆ ಜೇಡ ಇಲ್ಲಿತ್ತು. ಈಗ ನಾನು ಇವತ್ತು ನೀವು ಬಂದ ತಕ್ಷಣ ನೋಡೋಣ, ಈಗ ಪ್ರಭು ಅವ್ರು ಬರ್ತಾರೆ, ಇವ್ರಿಗೊಂದು ಒಳ್ಳೆ ಜೇಡ ತೋರ್ಸೋಣ ಇವತ್ತು ಅಂತ ಹೇಳಿ ನೋಡ್ದೆ. ನಾನೇ ಒಂದು ಅರ್ಧ ಗಂಟೆ ಹುಡುಕದೆ, ಪಕ್ಕನ ಎಲ್ಲೋ ಆ ಜೇಡ ಕಾಣಿಸ್ತಿಲ್ಲ, ಎಲ್ಲೋ ಇತ್ತು. ಮತ್ತೆ ಬಲೆದ ಟ್ರೇಸು ಇಲ್ಲ. ಯಾಕೆ ಇಲ್ಲ ಅಂದ್ರೆ, ಬಲೆ ಅಂದ್ರೆ ಅದು ನಥಿಂಗ್ ಬಟ್ ಅದು ಪ್ರೋಟೀನ್. ಅದು ಏನು ತನ್ನ ಬಲೆನ ಬಿಡ್ತದೋ ಆ ಬಲೆ ಅಂದ್ರೆ ಅದೊಂದು ಪ್ರೋಟೀನ್. ನಾವು ಪ್ರೋಟೀನ್ ಈಗ ನಾವು ಹೊಸ ಆಹಾರದ ಟ್ರೆಂಡ್ ಹೇಗಿದೆ ಅಂದ್ರೆ, ಪ್ರೋಟೀನ್ ರಿಚ್, ಫೈಬರ್ ರಿಚ್ ಆಹಾರನೇ ತಗೊಳ್ಳಿ, ನೀವು ಪ್ರೋಟೀನ್ ತಗೊಳ್ಳಿ, ಕಾರ್ಬೋಹೈಡ್ರೇಟ್ ಬೇಡ ಅಂತ ಮನುಷ್ಯರಲ್ಲೇ ಬಂದಿದೆ. ನಾವು ಮನುಷ್ಯರೇ ಪ್ರೋಟೀನ್ಗೆ ಅಷ್ಟೊಂದು ಮಹತ್ವ ಕೊಟ್ಬಿಟ್ಟಿದೀವಿ. ಅದು ಪ್ರೋಟೀನ್ ಮುಖ್ಯ ಬೇಕಾದ, ನಮ್ದು ಫೈಬರ್ ರಿಚ್ ಬೇಕಾಗಿರೋದು ಅದು ಬೇರೆನೆ, ಅದು ಡಿಬೇಟ್ ಅದಿರ್ಲಿ. ಆದ್ರೆ ಅಂತಹ ಪ್ರೋಟೀನ್, ನಾವು ಮನುಷ್ಯರ ಯಾವ ಪ್ರೋಟೀನ್ ನಾವು ವೇಸ್ಟ್ ಮಾಡಬಾರದು ಅಂತ ಹೇಳ್ತೇವೋ ಅದನ್ನ ಇವು ನಮಗಿಂತ ಮೊದಲು ನಾವು ಬಂದು ಈಗ ಆಗಿರೋದು ಕೆಲವೇ ವರ್ಷಗಳು ಅಲ್ವಾ? ಎಷ್ಟು ಆಲ್ಮೋಸ್ಟ್ 3 ಲಕ್ಷ ವರ್ಷ ಆಗಿದೆ. ಇವು ಬಂದು ಆಲ್ಮೋಸ್ಟ್ 300 ಮಿಲಿಯನ್ ವರ್ಷ ಆಗೋಗಿದೆ ಇವಲ್ಯೂಷನ್ ಅಲ್ಲಿ ಬಂದು, ಆಯ್ತಾ? 3 ಲಕ್ಷ ಇಲ್ಲಿ 300 ಮಿಲಿಯನ್ ಅಲ್ಲಿ. ನಮಗಿಂತ ಅಷ್ಟು ಮೊದಲು ಬಂದವಕ್ಕೆ ಅವಕ್ಕೆಲ್ಲನೂ ಅವಕ್ಕಂತರ ಇನ್ಸ್ಟಿಂಕ್ಟ್ ಆ ರೀತಿ ಡೆವಲಪ್ ಆಗಿದೆ. ನಮ್ಗೆ ಹೇಗೆ ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಬೇಕು, ಆಮೇಲೆ ಮುಖ ತೊಳಿಬೇಕು, ಅದೊಂದು ರೊಟೀನ್ ಪ್ಯಾಟರ್ನ್ ಇದೆಯಲ್ಲ, ಆ ಪ್ಯಾಟರ್ನ್ ನಾವು ಹುಟ್ಟಿಂದ ಮಾಡ್ತಾ ಅದನ್ನು ಬ್ರೇಕ್ ಮಾಡಲ್ಲ. ಆದ್ರೆ ನಮಗೀಗ ಸುಮಾರೆಲ್ಲ ಬೇರೆ ವಿಷಯಗಳು ಕಂಡಾಗ ನಮ್ದು ಪ್ಯಾಟರ್ನ್ಸ್ ಬ್ರೇಕ್ ಆಗ್ತಾ ಇದೆ. ನಮ್ಮ ತಲೆನ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದೀವಿ. ಆದ್ರೆ ಇವಕ್ಕೆ ಯಾವುದೇ ಜೀವಿಗಳಾದ್ರೂ ಆಹಾರ ಮಾಡು, ನಿದ್ದೆ ಮಾಡು, ಅದು ಅವುಗಳ ಮೂಲ ಕ್ರಿಯೆ. ಅಷ್ಟಕ್ಕೋಸ್ಕರ ನಾವಾಗ್ಲೂ ಬಂದಿರುವಂತದ್ದು. ಆದ್ರೆ ನಾವು ನಮ್ಮ ತಲೆಯ ಕಾರಣವಾಗಿ ನಾವು ಸುಮಾರು ಕಾರ್ಯಗಳನ್ನ ಒಟ್ಟಿಗೆ ಮಾಡ್ತಾ ಇದ್ದೇವೆ. ಆದ್ರೆ ಅದಕ್ಕೋಸ್ಕರ ನಮ್ಮ ಬರೀ ಇನ್ಸ್ಟಿಂಕ್ಟ್ ನಮ್ಗೆ ಸಾಕಾಗ್ತಾ ಇಲ್ಲ. ಬೇರೆ ತರದ ನಮ್ಮ ಮೆದುಳಿಗೆ ನಾವು ಕೆಲಸ ಕೊಡ್ತೀವಿ. ಇವು ಮೆದುಳಿಗೆ ಕೆಲಸ ಕೊಡೋದನ್ನ ನಿಲ್ಸಿದ್ದೇವೆ. ಅಂದ್ರೆ ಅಗತ್ಯ ಇಲ್ಲ ಅವಕ್ಕೆ. ಹಾಗೆ ನೋಡಿದ್ರೆ ಪ್ರಕೃತಿ ತತ್ವ ಅವಕ್ಕೆ ಮೊದಲು ಚೆನ್ನಾಗಿ ಅರ್ಥ ಆಗಿದೆ. ಬೆಳಗ್ಗೆ ರಾತ್ರಿ ಆದ ತಕ್ಷಣ ಬಲೆ ಕಟ್ಟು, ಕೀಟನ್ ತಿನ್ನು, ಬೆಳಗ್ಗೆ ಹೊತ್ತು ಮಲಗು, ಆಮೇಲೆ ಪುನಃ ಅದೇ ಕೆಲಸ ಮಾಡು, ಅಷ್ಟೇ ಅವುಗಳ ರೋಟೀನು. ಸೊ ಇಲ್ಲಿ ಬಲೆ ಮಾಡಿರುವಂತವನ್ನ ಇದು ಬಲೆನ ತಿಂದು ಬಿಡ್ತದೆ. ಯಾಕೆಂದ್ರೆ ಆ ಪ್ರೋಟೀನ್ ವೇಸ್ಟ್ ಆಗ್ಬಾರ್ದು. ಮತ್ತೆ ಅಕಸ್ಮಾತ್ ಇಲ್ಲಿ ಬಲೆ ಇತ್ತು ಅಂದ್ರೆ, ಈಗ ನಾನು ಹೇಗಿದ್ದಕ್ಕೆ ನನಗೆ ನನ್ನ ಮೆದುಳು ಇರುವಂತಹ ಮನುಷ್ಯನಿಗೆ ನನಗೆ ಆ ಜೇಡನ ಹುಡುಕ್ಲಿಕ್ಕೆ ಅರ್ಧ ಗಂಟೆ ಬೇಕು ಆಯ್ತು ಅಂದ್ರೆ, ಇನ್ನು ಅಕಸ್ಮಾತ್ ಬಲೆ ಇದ್ದೀರಾ, ಇಲ್ಲಿ ಬಲೆ ಇದೆ, ಇಲ್ಲೆಲ್ಲೋ ಇದೆ, ಅಯ್ಯೋ ಇಲ್ಲಿ ಬಂದು ಔತ್ಕೊಂಡಿದೆ ಅಂತ ಬಲೆನೇ ಹುಡ್ಕೊಂಡು, ಎಳೆನ ಹುಡ್ಕೊಂಡು ನಾನು ಇಲ್ಲಿ ಆ ಜೇಡ ಇದೆ ಅಂತ ನಾನು ಪತ್ತೆ ಹಚ್ಚಿಬಿಡ್ಬೋದು. ಹಕ್ಕಿಗಳು ಅದೇ ಕೆಲಸನ ಸುಲಭವಾಗಿ ಮಾಡ್ತದೆ. ಮತ್ತೆ ಯಾವುದು ಬೇರೆ ಲಿಸರ್ಡ್ಸ್ ಅಂತ ಹೇಳ್ತೇವೆ, ಹಲ್ಲಿಗಳು, ಅದೆಲ್ಲ ಅವಕ್ಕೆ ಪ್ರಿಯವಾದ ಆಹಾರ, ಅವೆಲ್ಲ ಹುಡುಕ್ಬೋದು. ಹಾಗಾಗಿ ಬಲೆ ಒಂದು ಆಹಾರ, ಪ್ರೋಟೀನ್, ಅದನ್ನ ವೇಸ್ಟ್ ಮಾಡಬಾರ್ದು. ಮತ್ತೆ ಬಲೆನಲ್ಲಿ ಬಿದ್ದಿರುವಂತ ಸಣ್ಣ ಮೈಕ್ರೋ ಇನ್ಸೆಕ್ಟ್ಸ್ ಏನಾವ ಇದಾವೋ ಅವೆಲ್ಲ ನಮ್ ಕಣ್ಣಿಗೂ ಕಾಣಿಸಲ್ಲ ಅಂತ ಪುಟಾಣಿ ಇನ್ಸೆಕ್ಟ್ಸ್ ಇದಾವೋ, ಅದು ಎಲ್ಲನೂ ಬಲೆನಲ್ಲಿ ಇರ್ತದೆ. ಆ ಬಲೆನೆಲ್ಲ ಒಟ್ಟು ಮ್ಯಾಶ್ ಮಾಡಿ ಒಂದು ಉಂಡೆ ಮಾಡಿ ಆ ಇನ್ಸೆಕ್ಟ್ಸ್ಗೂ ಎಲ್ಲ ಡೈಜೆಸ್ಟಿವ್ ಎನ್ಸೈಮ್ಸ್ ಹಾಕಿ ಅಷ್ಟನ್ನು ಕುಡಿದು ಬಿಡ್ತದೆ. ಆಹಾರ ವೇಸ್ಟೇ ಮಾಡಲ್ಲ. ಸಣ್ಣ ಆಹಾರ ಅಂತ ಪಿಟ್ಟೆ ಏನು ಬಿದ್ದಿರುತ್ತೋ ಅದನ್ನೆಲ್ಲನೂ ಕುಡಿದು ಹಗಲೊತ್ತಲ್ಲಿ ಆರಾಮಾಗಿ ಮಲಗುತ್ತೆ. ಈಗ ಇಲ್ಲಿ ಬಲೆ ಇತ್ತು, ನಾನೀಗ ಇಲ್ಲೆಲ್ಲ ಇಲ್ಲ, ಅದು ಕೇವಲ ಇಲ್ಲೇ ಇದೆ. ನೀವು ಹುಡುಕಿ ನೋಡೋಣ ಆ ಜೇಡನ. ಈ ಗೆಲ್ಲಿನಲ್ಲಿ ಆ ಜೇಡ ಇದೆ, ಹುಡುಕ್ಬೋದಾ? ಇಲ್ಲಿ ನೋಡಿ, ಎಲೆ ಇದೆ ಅಲ್ವಾ? ಇಲ್ಲಿ ಎಲೆ ಇದೆ. ಇಲ್ಲೇನಿದೆ?
ಹಣ್ಣು ಹಣ್ಣಿದೆ, ಅಂಜೂರ ಬಹುಶಃ. ಇಲ್ಲ ಅಂಜೂರ ಹಣ್ಣಿದೆ ಅಲ್ವಾ? ಇಲ್ಲೇನಿದೆ? ಹಣ್ಣು. ಅಂಜೂರ ಹಣ್ಣಿದೆ, ಕಾಣಿಸ್ತಾ ಇದೆಯಾ? ಇದೇನಿದು? ಗೆಲ್ಲು ಅಲ್ವಾ? ಗೆಲ್ಲು ಒಂದು ಕಾಯಿ ಬಿಟ್ಟಿದೆ, ಶಿಲ್ಲೆ ವಿಡಿಯೋ ಮಾಡಿ. ಹಣ್ಣಿದೆ, ಕಾಯಿದೆ, ಹಣ್ಣಿದೆ, ಇಲ್ಲೊಂದು ಸಣ್ಣ ಕಾಯಿ ಬಿಡ್ತದೆ, ಹಣ್ಣಿದೆ, ಇಲ್ಲಿ ಗೆಲ್ಲಿದೆ. ಇಲ್ಲಿ ಏನಾದ್ರೂ ನಿಮಗೆ ಜೀವಿ, ಇಲ್ಲೊಂದು ಇರುವೆ ಓಡಾಡ್ತಾ ಇದೆ, ಕಾಣಿಸ್ತಾ ಇದೆಯಾ? ಇರುವೆ ಇದೆ. ಇರುವೆ ಇದೆ. ಅದು ಬಿಟ್ರೆ ಏನಿದೆ ಇಲ್ಲಿ? ಇಲ್ಲಿ ಏನೋ ಒಂದು ಇದೆಯಲ್ಲ, ಮುಟ್ಟಕ್ಕೆ ಹೋಗ್ಬೇಡಿ, ಇದೇ ಜೇಡ. ಹೋ ನಾನು ಇದ್ರದ್ದೊಂದು ಬೆಳಗ್ಗೆ ಒಂದು ಒಳ್ಳೆ ಫೋಟೋ ನಿಮ್ಗೆ ಬೇಕಾದ್ರೆ ಫೋಟೋ ಕೊಡ್ತೇನೆ. ಆಮೇಲೆ ಫೋಟೋ ಜೇಡ ಅದೇನಾ? ಇದೇ ಜೇಡ. ಹೆಂಗಿದೆ? ಒಂದು ಅಂಟಿನ ತರ ಅಂಟ್ಕೊಂಡು ಒಂದು ಅಂಟಿನ ತರ ಅಂಟ್ಕೊಂಡಿದೆ, ಅಂಟ್ಕೊಂಡಿದೆ. ಅಥವಾ ಇನ್ನೂ ಯಾವ ತರ ಕಾಣಿಸ್ತಾ ಇದೆ ನಿಮ್ಗೆ ಅದು ನೋಡಕ್ಕೆ? ಒಂದ್ ಯಾವ್ದೋ ಹಕ್ಕಿಯ ಪಿಕ್ಕೆ ಹಕ್ಕಿ ಪಿಕ್ಕೆ ತರ ಕಾಣಿಸ್ತಾ ಇದೆ. ಇದಕ್ಕೆ ಬರ್ಡ್ ಪೂಪ್ ಮಿಮಿಕಿಂಗ್ ಸ್ಪೈಡರ್ ಅಂತ ಹೇಳ್ತೀವಿ. ತುಂಬಾ ಅಪರೂಪದ ಜೇಡ, ಪ್ಯಾಸಿಲೋಬಸ್ ಅಂತ, ಬರ್ಡ್ ಡಂಗ್ ಸ್ಪೈಡರ್ ಅಂತಲೇ ಹೇಳ್ತೀವಿ ಇದನ್ನ. ಅಂತಹ ಒಂದು ಬರ್ಡ್ ಡಂಗ್ ಸ್ಪೈಡರ್ ಇದು. ಸೊ ಈ ರೀತಿಯಾಗಿ ಅಣುಕು ಮಾಡುತ್ತೆ, ಮತ್ತೆ ಅಲ್ಲಿ ಜೇಡ ಇರೋದೇ ಗೊತ್ತಾಗಲ್ಲ. ಹಕ್ಕಿ ಪಿಕ್ಕೆ ತರ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ಫೋಟೋದಲ್ಲಿ ಝೂಮ್ ಮಾಡಿದ್ರೆ ಅದ್ರ ಒಳಗಡೆ ಹಕ್ಕಿ ಪಿಕ್ಕೆ ಹಾಕಿದಾಗ ಯಾವ್ದೋ ಒಂದು ಗಸಗಸೆ ಹಣ್ಣು ತಿಂದಿದ್ದೆಲ್ಲ ಕಾಳುಗಳೆಲ್ಲ ಹೊರಗಡೆ ಬಂದಿರುತ್ತಲ್ಲ, ಆ ನಮೂನೆಯ ರಚನೆ ಸಹಿತ ಅದ್ರ ದೇಹದಲ್ಲಿ ಇದೆ. ಅದೇನಾಗುತ್ತೆ ಅಂದ್ರೆ, ಈಗ ನಾವೇ ಆಗ್ಲಿ ಯಾವ್ದಾದ್ರೂ ಇಲ್ಲೊಂದು ಪಿಕ್ಕೆ ಇದ್ರೆ ಅಥವಾ ನಾವು ಹಸು ತೊಪ್ಪೆನಾದ್ರೂ ನಾವು ತುಳಿಯೋದಕ್ಕೆ ಹೋಗಲ್ಲ. ನಮ್ಗೆ ಏನೋ ಒಂದು ನಮ್ಮಲ್ಲಿ ಇನ್ಸ್ಟಿಂಕ್ಟ್, ಅದೊಂದು ಹೇಸಿಗೆ ಅಂತ ಒಂದಿದೆ, ಅದನ್ನ ನಾವು ತೊಪ್ಪೆನ ತುಳಿಯಲ್ಲ, ಸ್ವಲ್ಪ ಪಕ್ಕಕ್ಕೆ ಕಾಲು ಸರಿಸ್ತೀವಿ. ನಮ್ಗೆ ನಾವು ಗೋನ ಎಷ್ಟೇ ಪೂಜೆ ಮಾಡ್ಲಿ, ಏನೇ ಮಾಡ್ಲಿ, ಅಷ್ಟೇ ಆದ್ರೂ ಸಹಿತ ನಾವು ಅದನ್ನ ಕೈಯಲ್ಲಿ ಎತ್ತಿ ನಾವು ಬೆರಣಿ ಮಾಡ್ತೀವಿ, ಏನೇ ಮಾಡ್ಲಿ, ನಾವು ಅದನ್ನ ತುಳಿಯೋದಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಅದು ಗಲೀಜು ಅನ್ನೋ ಒಂದು ಇನ್ಸ್ಟಿಂಕ್ಟ್ ಇದೆ. ಆ ತೊಪ್ಪೆ ಅಥವಾ ಇದು ಮಲ ಏನಿದೆಯೋ ಅದು ಗಲೀಜು ಅಂತ ಹೇಳುವಂತ ಇನ್ಸ್ಟಿಂಕ್ಟ್ ಎಲ್ಲಾ ಜೀವಿಗಳಲ್ಲೂ ಇದೆ. ಹಾಗಾಗಿ ಯಾವುದೇ ಜೀವಿಗಳು ಗಲೀಜಿನ ಸುಲಭಕ್ಕೆ ತಿನ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಈ ಪ್ಯಾಸಿಲೋಬಸ್ ಇವೆಲ್ಯೂಷನ್ ಅಲ್ಲೇನೆ ಅದ್ರ ಹುಟ್ಟರಿವು ಅದಕ್ಕೊಂಥರ ಹುಟ್ಟತಾನೆ ಅದೇ ತರ ಹುಟ್ಟಿದೆ, ಪಿಕ್ಕೆ ತರ ಕಾಣ್ತಾ ಇರೋ ಕಾರಣ ಇಲ್ಲೇ ಬಂದು ನಿಮಗೆ ಹೇಗೆ ಇಲ್ಲೇ ಇದ್ದಲ್ಲೊಂದು ಜೇಡ ಇದೆ ಅಂತ ಗೊತ್ತಾಗ್ಲಿಲ್ವೋ, ಅದೇ ರೀತಿ ಯಾವುದೇ ಹಕ್ಕಿಗಳಿಗೂ ಇಲ್ಲ ಪಕ್ಕದಲ್ಲಿ ಬಂದು ಕೂತಿಲ್ಲ ಅಂಜೂರ ಹಣ್ಣು ತಿಂದ್ರೂ ಸಹಿತ ಅಲ್ಲಿ ಒಂದು ಜೇಡ ಇದೆ ಅಂತ ಅವುಗಳ ಅರಿವಿಗೆ ಬರೋದೇ ಇಲ್ಲ. ಮತ್ತು ಅದು ಮೂವ್ಮೆಂಟೇ ಇಲ್ದಂತ ತಟಸ್ಥವಾಗಿ ಕೂತಿರ್ತದೆ. ಆ ಮೂವ್ಮೆಂಟ್ ಇಲ್ದೇ ಇರೋ ಸ್ಥಿತಿನಲ್ಲಿ ನಮ್ಗೆ ಎದುರುಗಡೆ ಆನೆ ಇದ್ದು ನಾವು ರಾತ್ರಿ ಹೋದಾಗ ಆನೆನೂ ನಾವು ಬಂಡೆ ಅಂತ ಮುಟ್ತೀವಿ. ಆ ಮೂವ್ಮೆಂಟ್ ಇಲ್ದೇ ಇರ್ಬೇಕು ನಾವು. ಅಷ್ಟು ನಾವೇ ಒಂದು ಚಲನೆ ಇಲ್ಲದೆ ಇದ್ದ ತಕ್ಷಣ ನಾವು ನಮ್ಮ ಇರುವಿಕೆ ಗೊತ್ತಾಗಲ್ಲ. ಆ ಚಲನೆನೂ ಇಲ್ಲ, ಮತ್ತೆ ಬಣ್ಣ ಆ ತರ ಇದೆ, ಪಿಕ್ಕೆ ತರ ಇದೆ, ಹಾಗಾಗಿ ಅದು ಮುಟ್ಲಿಕ್ಕೆ ಹೋಗಲ್ಲ. ಇದೇ ಇದ್ರಲ್ಲಿ ಇನ್ನೊಂದು ಫೈರರ್ ಆಕ್ನೆ ಅಂತ ಬರುತ್ತದೆ. ಆ ಕ್ರಾಪ್ ಸ್ಪೈಡರ್ ನಾನು ಇದುವರೆಗೆ ನೋಡ್ಲಿಲ್ಲ. ಅದು ಹೇಗೆ ಅಂದ್ರೆ ಎಲೆ ಇಲ್ಲಿ ಎಲೆನಲ್ಲಿ ಹಕ್ಕಿ ಪಿಕ್ಕೆ ಇದ್ರೆ ಹಕ್ಕಿ ಪಿಕ್ಕೆ ಪಕ್ಕದಲ್ಲಿ ಬಂದು ಕೂತ್ಕೊಳ್ತದೆ. ಹಕ್ಕಿ ಪಿಕ್ಕೆ ಇದೆ, ನೋಡ್ಲಿಕ್ಕೆ ಜೇಡ, ಅದು ಹಕ್ಕಿ ಪಿಕ್ಕೆ ತರ ಕಾಣಿಸುತ್ತೆ. ಆ ಹಕ್ಕಿ ಪಿಕ್ಕೆಯನ್ನ ತಿನ್ಲಿಕ್ಕೆ ಒಂದು ನೊಣಗಳು ಬರ್ತವೆ. ಆ ನೊಣಗಳನ್ನ ಗಬಕ್ಕಂತ ಹಿಡ್ಕೊಂಡು ತಿಂತೇವೆ. ಆ ತರ ಇವ್ಯಾಲ್ಯೂಯೇಷನ್ ಅಲ್ಲಿ ಸ್ವಲ್ಪ ಇನ್ನೂ ಇವಾಲ್ವ್ ಆದಂತ ಜೇಡಗಳು ಸಹಿತ ನಮ್ಮ ನಡುವೆನೆ ಇದಾವೆ. ಈಗ ಇದೇನು ಹಕ್ಕಿ ಪಿಕ್ಕೆ ತರ ಇದೆಯೋ, ಈಗಿದು ಜೇಡ ಎಲ್ಲ ಕಟ್ಟಬೇಕಾದ್ರೆ ಅದ್ರದ್ದು ದೇಹದ ರಚನೆ ಬೇರೆ ತರ ಮಾಡ್ಕೊಳತ್ತೋ ಅಥವಾ ಸಂಪೂರ್ಣ ಅದೇ ತರಾನೇ ಇರುತ್ತೆ? ಇದು ಸಂಪೂರ್ಣ ಇದೇ ತರನೇ ಇರ್ತದೆ. ಸೊ ಇದಕ್ಕೇನು ಇದೇನು ಚಾಯ್ಸ್ ಹಾಕಿ ಛದ್ಮವೇಷ ಹಾಕಿದ್ದಲ್ಲ, ಪ್ರಕೃತಿನ ಛದ್ಮವೇಷ ಹಾಕಿ ಕಳಿಸ್ಬಿಟ್ಟಿದೆ, ಹುಟ್ಟಿಸ್ಬಿಟ್ಟಿದೆ. ಈಗ ನಾವು ಜೇಡಗಳಲ್ಲಿ ಸುಮಾರಾಗಿ ಅಂದ್ರೆ ಈಗ 6 ಕಾಲು 8 ಕಾಲು ಅಂತ ನೋಡ್ತೀವಿ. ಎಲ್ಲಾ ಜೇಡಗಳಲ್ಲೂ ಅದೇ ತರ ದೇಹ ರಚನೆ ಇದೆಯೋ ಅಥವಾ ಬೇರೆ ಬೇರೆ ತರ? ಬನ್ನಿ, ಇಲ್ಲಿ 6 ಕಾಲು 8 ಕಾಲು ಅಂತ ಹೇಳಿ ನೋಡುವಾಗ ಎಸ್ ಇಲ್ಲೊಂದು ಜೇಡ ಇದೆ. ನಿಮ್ಗೆ ಬಹುಶಃ ಇದು ತುಂಬಾ ಸಣ್ಣ ಆಯ್ತು, ನಿಮ್ಮ ಫೋಕಸ್ ಬರೋದು ಡೌಟ್ ಇಲ್ಲ. ಯಾಕಂದ್ರೆ ನಿಮ್ಗೆ ರಾತ್ರಿ ಹೊತ್ತಾದ್ರೆ ನಾನು ಜೇಡದ ಕಾಲಿನ ಇನ್ನಷ್ಟು ಸುಂದರವಾಗಿ ದೊಡ್ಡ ದೊಡ್ಡ ಜೇಡಗಳನ್ನ ತೋರಿಸ್ಬೋದು. ಇರ್ಲಿ, ಅಥವಾ ಬೇರೆ ಜೇಡನ ನೋಡೋ, ಸ್ವಲ್ಪ ಇಲ್ಲಿ ಮುಂದಕ್ಕೆ ಇಲ್ಲಿ ಯಾವ್ದಾದ್ರು ಇದೆಯಾ ನೋಡ್ತೇನೆ. ಇದು ಒಂದು ನಿಮಿಷ ಇಲ್ಲಿ ನೋಡಿ. ಇಲ್ಲಿ ಬಹುಶಃ ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅದ್ರ ಮೊದಲು ನಾನು ಜೇಡಗಳಂದ್ರೆ ಏನು ಅಂತ ಹೇಳಿದೆ, ಬಲೆ ಅಂತ ಹೇಳಿದೆ ಅಲ್ವಾ? ಇಲ್ಲಿ ಬಲೆ ಹೋಗ್ತಾ ಇದೆ, ಇದು ಜೇಡದ ಬಲೆನ ಗಮನಿಸಿ. ಇಲ್ಲಿ ನೋಡಿ, ಇಲ್ಲಿ ಬಲೆ ಅದೇ ಹೌದು ಅಲ್ವಾ? ಈ ಬಲೆಗಳಿದಾವಲ್ಲ, ಇದು ಆಕ್ಚುಲಿ ಜೇಡದ ಬಲೆ ಅಲ್ಲ. ಈ ಬಲೆಯಲ್ಲಿ ನೋಡಿ, ಇಲ್ಲಿ ಕಂಬಳಿ ಹುಳುಗಳು ಓಡಾಡ್ತಾ ಇದಾವೆ. ಸೊ ಜೇಡ ಬಿಟ್ರೆ ಪತಂಗದ್ದು ಅಥವಾ ಚಿಟ್ಟೆಯ ಕಂಬಳಿ ಹುಳಗಳು ಸಹಿತ ಬಲೆಯನ್ನು ಮಾಡ್ತವೆ. ಆದ್ರೆ ಜೇಡಗಳಿಗೂ ಈ ಕಂಬಳಿ ಹುಳಗೂ ಸಹ ಎಲ್ಲಿ ಡಿಫರೆನ್ಸ್ ಬರ್ತದೆ ಅಂದ್ರೆ, ಈ ಕಂಬಳಿ ಹುಳ ಕೇವಲ ತನ್ನ ಅಥವಾ ಈ ಚಿಟ್ಟೆ ಕೇವಲ ತನ್ನ ಕಂಬಳಿ ಹುಳದ ಸ್ಟೇಜ್ ನಲ್ಲಿ ಅಥವಾ ಕೋಶಾವಸ್ಥೆಯಲ್ಲಿ ಮಾತ್ರ ಬಲೆಯನ್ನು ಬಳಸ್ಕೊಳ್ತೇವೆ. ನಿಮಗೆ ಫೋಕಸ್ ಆಗೋದು ಕಷ್ಟ ಇರ್ಬೋದು ಇಲ್ಲಿ. ಹೌದಾ? ಹೌದು, ಕೇವಲ ಕಂಬಳಿ ಹುಳ ಅಥವಾ ಪತಂಗ ಇದು ಈ ಕೋಶಾವಸ್ಥೆಗೆ ಮಾತ್ರ ಬಲೆಯನ್ನು ಬಳಸ್ತೇವೆ. ಆದ್ರೆ ಜೇಡ ತನ್ನ ಹುಟ್ಟಿನಿಂದ ಸಾವಿನ ತನಕನೂ ಅದು ತನ್ನ ಬಲೆಯಲ್ಲೇ ತನ್ನ ಜೀವನವನ್ನು ಮಾಡ್ತೇವೆ.
ಬಲೆ ಅಂದ ತಕ್ಷಣ ದೊಡ್ಡ ಇದು ವೆಬ್ ಅದೇ ಆಗ್ಬೇಕು ಅಂತಿಲ್ಲ, ಸಿಲ್ಕ್ ಒಟ್ಟಾರೆ ಅದು ಹಾರಬೇಕಾದ್ರೆ ಸಿಲ್ಕ್ ಬೇಕು, ಅದಕ್ಕೆ ಮೊಟ್ಟೆ ಇಡಬೇಕಾದ್ರೆ ಸಿಲ್ಕ್ ಬೇಕು, ಒಂದು ಆಹಾರನ ಸುತ್ತಬೇಕಾದ್ರೆ ಸಿಲ್ಕ್ ಬೇಕು. ಹಾಗೆ ಸಿಲ್ಕ್ ಸುಮಾರು ತರದಲ್ಲಿ ಅದು ಉಪಯೋಗ ಆಗ್ತದೆ. ಬಲೆ ಅದರ ಒಂದು ಭಾಗ ಅಷ್ಟೇ, ಆಯ್ತಾ. ಸೊ ಈಗ ನಿಮ್ಮ ಕೇಳಿದ ಪ್ರಶ್ನೆಗೆ ಜೇಡಗಳಿಗೆ ಕಾಲು ಎಷ್ಟಿದೆ ಅಂತ, ಜೇಡ ಅಂತ ಅದು ಎನ್ನಿಸ್ಕೋಬೇಕಾದ್ರೆ ಅದಕ್ಕೆ 8 ಕಾಲು ಇರಲೇಬೇಕು. ಅದು 6 ಕಾಲಿದ್ರೆ ಅದನ್ನು ನಾವು ಕೀಟ ಅಂತ ಕರಿತೇವೆ. 4 ಕಾಲಿದ್ರೆ ನಾವು ಪ್ರಾಣಿಗಳು, ಮನುಷ್ಯರು ಅಥವಾ ಸ್ತನಿಗಳು. ಅಥವಾ ಇನ್ನು ಪುನಃ 4 ಕಾಲು, ಇನ್ನು 2 ಕಾಲುಗಳು ನಾವು ಇದನ್ನ ಕೈ ಅಂತ ಹೇಳ್ಬೋದು. ಈ ಕೈಗಳು ರೆಕ್ಕೆಗಳಾಗಿ ಬದಲಾದ್ರೆ ಅದನ್ನ ನಾವು ಪಕ್ಷಿ ಅಂತ ಕರಿತೇವೆ ಅಲ್ವಾ. ಅದೇ ತರ 6 ಕಾಲಿದ್ರೆ ಅದು ಕೀಟ ಅಂತ ಆಗ್ತದೆ. ಕೀಟಗಳಿಗೆ 6 ಕಾಲು ಇರ್ತದೆ, 4 ರೆಕ್ಕೆಗಳಿರ್ತವೆ. ಹಕ್ಕಿಗಳಿಗೆ 2 ರೆಕ್ಕೆ, ಕೀಟಗಳಿಗೆ 2 ಕಣ್ಣು ಪ್ಲಸ್ 3 ಕಣ್ಣು, ಒಟ್ಟು ತಾರ್ಕಿಕವಾಗಿ 5 ಕಣ್ಣು ಅಂತ ಹೇಳೋಣ. ಜೇಡಗಳಿಗೆ 8 ಕಣ್ಣು ಇರ್ತವೆ, ಆಯ್ತಾ. 8 ಕಣ್ಣು. ಕೆಲವು ಜೇಡಗಳಿಗೆ 6 ಕಣ್ಣು ಇದಾವೆ, ಇನ್ನು ಕೆಲವಕ್ಕೆ 4 ಇದಾವೆ, ಇನ್ನು ಅಪರೂಪಕ್ಕೆ 2 ಕಣ್ಣು. ಈ ಸ್ವಿಟ್ಜರ್ಲ್ಯಾಂಡ್ ಅಥವಾ ಲಾವೋಸ್ ಅಂತ ಭಾಗಗಳಲ್ಲಿ ಹೋದ್ರೆ ಕಣ್ಣೇ ಇಲ್ಲದೆ ಇರುವಂತ ಜೇಡಗಳು ಸಹ ಇದಾವೆ. ಹಾಗಾಗಿ 0 ಇಂದ 8 ತನಕ ಒಂದು 90% ಜೇಡಗಳಿಗೆ 8 ಕಣ್ಣು ಇರ್ತವೆ. ಕಾಲುಗಳು 8 ಇರಲೇಬೇಕು, ಕಾಲುಗಳಲ್ಲಿ ಬದಲಾವಣೆ ಇಲ್ಲ. ಆ 8 ಕಾಲು ಇರುವಂತವೆಲ್ಲನೂ ಕೀಟದ ಬದಲು ಅವುಗಳನ್ನ ಅರಾಕ್ನಿಡ್ಸ್ ಅಂತ ಕರೆದ್ರು. ಚೇಳಿರ್ಬೋದು, ಅಥವಾ ನಿಮಗೆ ಉಣ್ಣೆ ಬರ್ತದಲ್ಲ ನಾಯಿಗಳಿಗೆ, ಹಸುಗಳಿಗೆ, ಆ ಉಣ್ಣೆ ಇರಬಹುದು, ಅಥವಾ ನುಸಿ ರೋಗಕ್ಕೆ ಬರುವಂತಹ ಮೈಟ್ಸ್ ಇದಾವಲ್ಲ, ಅವು ಎಲ್ಲ ಸಹ 8 ಕಾಲು ಇರುವಂತ ಜೀವಿಗಳು. ಸೊ ಅವೆಲ್ಲನೂ ಅರಾಕ್ನಿಡ್ಸ್ ಅಂತ. ಜೇಡಗಳಲ್ಲಿ 8 ಕಾಲು ಜೊತೆಗೆ 2 ದೇಹ ಭಾಗ ಪ್ಲಸ್ 8 ಕಣ್ಣಿರೋ ಕಾರಣ ಸ್ಪೆಷಲ್ ಆಗಿ ಅದನ್ನ ಅರಾನಿಡ್ಸ್ ಅಂತ ಕರೆದ್ರು, ಆಯ್ತಾ. ಆ ರೀತಿ ಜೇಡಗಳ ಕಾಲಿನ ರಚನೆ ಮತ್ತು ಕಣ್ಣಿನ ರಚನೆ ಇರ್ತದೆ. ಆ ಮರದ ಹತ್ರ ಹೋಗೋಣ, ನಿಮಗೆ ಅಲ್ಲಿ ನಾನು ತೋರಿಸ್ತೇನೆ. ಇಲ್ಲಿ ಇರುವೆಗಳು ಓಡಾಡ್ತಾ ಇದಾವೆ, ಇವಕ್ಕೆಲ್ಲ 6 ಕಾಲು ಇರ್ತದೆ. ಸೊ ಹಾಗಾಗಿ ಅವು ಕೀಟ ಆಯ್ತು.